ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾ ಎನ್ ಮೂರ್ತರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಕುರಿತು ರಾಜ್ಯಾದ್ಯಂತ ನಡೆಸುವ ಹೋರಾಟದ ಬಗ್ಗೆ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದನ್ನ ವಿರೋಧಿಸಿ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPIB 16/3/2026 16/3/2026 ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನ ಮಾಡೋದಕ್ಕೆ ಇಂದಿನ ಸಭೆಯಲ್ಲಿ ಮತ್ತು ಇದಕ್ಕಿಂತ ಮೊದಲು ನಡೆದಂಥ ದಾಸಂಸ ಮತ್ತು RPIBಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನವನ್ನ ಮಾಡಿದ್ದೇವೆ. ಉದ್ಯೋಗ ನೇಮಕಾತಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡೋದ್ರಲ್ಲಿ, ಉದ್ಯೋಗ ನೇಮಕಾತಿ ಮಾಡೋದ್ರಲ್ಲಿ ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಅಳವಡಿಸ್ತಲೇ ಉದ್ಯೋಗ ನೇಮಕಾತಿ ಮಾಡಕ್ಕೆ ಹೊರಟಿರೋದು ಇದು ಅತ್ಯಂತ ವಿಷಾದನೀಯ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಮರಣ ಶಾಸನವಾಗಿದೆ. ಮಾದಿಗ ಸಂಬಂಧಿತ ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ. 8-10 ಜನ ಜೀವಗಳನ್ನ ಕಳ್ಕೊಂಡಿದ್ದಾರೆ. ಅನೇಕ ಜನ ಜೀವನವನ್ನ ಕಳ್ಕೊಂಡಿದ್ದಾರೆ. ಅನೇಕರ ಮೇಲೆ ಲಾಠಿ ಚಾರ್ಜು, ಪೊಲೀಸ್ ಕೇಸ್ಗಳು, ನಿರಂತರವಾಗಿ ಜಾಥಾ, ಮೆರವಣಿಗೆ, ಪ್ರತಿಭಟನೆ, ಗ್ಯಾರವುಗಳು ನಡೆದಿದೆ. ಒಳ ಮೀಸಲಾತಿಯನ್ನ ವರ್ಗೀಕರಿಸ್ತೇವೆ, ನ್ಯಾಯವನ್ನ ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್, BJP, ಜನತಾದಳ ಅಧಿಕಾರವನ್ನ ನಡೆಸಿದಂತಹ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡು ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ಬರೀ ಭರವಸೆಯ ಬೇಗುದಿಗೆಯಲ್ಲಿ ಈ ಸಮಾಜವನ್ನ ಮೋಸ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯಾಗಲಿ ಕಳಕಳಿಯಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಪರಿಶಿಷ್ಟ ಜಾತಿಗಳನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಂಡಿದೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು 2 ವರ್ಷಗಳು ಕಳೆದಿದೆ. 2024 ಆಗಸ್ಟ್ 1ನೇ ತಾರೀಕು ತೀರ್ಪು ಬಂತು. ತುಂಬಾ ತಡವಾಗಿ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿದರು. ಗೌರವಾನ್ವಿತ ನ್ಯಾಯಾಧೀಶರು ತುಂಬಾ ವೈಜ್ಞಾನಿಕವಾಗಿ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ರು. ಅವ್ರ ವರದಿನಲ್ಲಿ 5 ಗುಂಪುಗಳನ್ನಾಗಿ ಮಾಡಿದ್ರು. ಅದನ್ನ ಪರಿವರ್ತಿಸಿ ಅದನ್ನು ಪರಿಗಣಿಸ್ತಲೇ ಸಿದ್ದರಾಮಯ್ಯನವರ ಸರ್ಕಾರ 3 ಗುಂಪುಗಳನ್ನ ಮಾಡಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಮತ್ತು ವಲಯ ಸಂಬಂಧಿತಗೆ 5%, ಮತ್ತು ಸ್ಪೃಶ್ಯ ಸಂಬಂಧಿತ ಜಾತಿಗಳು ಅದಕ್ಕೆ ಅಲೆಮಾರಿಗಳ 59 ಜಾತಿಗಳನ್ನು ಸೇರಿ 4% ಮೀಸಲಾತಿಯನ್ನ ಕೊಟ್ಟರು. ಈ ಮೀಸಲಾತಿ
ಏನು ಆ ನಾಡಗೌಡರ ಏನು ನಾಗಮೋಹನ್ ದಾಸ್ರವರ ಆಯೋಗ ಕೊಟ್ಟಂತಹ ವರದಿಯನ್ನ ಸಚಿವ ಸಂಪುಟ ಅಂಗೀಕರಿಸಿದೆ. ಆ ನಂತರ ಎರಡೂ ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್ತು, ಚಳಿಗಾಲದ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದೆ, ಮಸೂದೆಯನ್ನ ಮಾಡಿದೆ, ವಿಧೇಯಕವನ್ನ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯಪಾಲರು ಅಂಕಿತವನ್ನ ಹಾಕಿ ಈಗ ಅಧಿಕೃತ ಮಸೂದೆ ಆಗಿದೆ. ಈ ಮಸೂದೆ ಜಾರಿ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳನ್ನು ಬದಿಗೊತ್ತಿ 56,432 ಉದ್ಯೋಗ ನೇಮಕಾತಿಯನ್ನ ಒಳ ಮೀಸಲಾತಿ ಅಳವಡಿಸ್ತೇನೆ, ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟದ್ದು ಅಲ್ಲದೆ 35 ವರ್ಷಗಳು ಹೋರಾಟ ಮಾಡಿದಂತಹ ಈ ಸಮಾಜಕ್ಕೆ, ಕಟ್ಟಕಡೆಯ ಸಮಾಜಕ್ಕೆ, ಮಾದಿಗ ದಮನಿತ ಸಮಾಜಕ್ಕೆ ವಿಷ ಉಣಿಸ್ತಂತ ಕೆಲಸ ಆಗಿದೆ. ಮಾದಿಗ ಸಮಾಜ ಅಷ್ಟೇ ಅಲ್ಲ, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ಮತ್ತು ಮಾದಿಗ ಸಮಾಜ ಅಸ್ಪೃಶ್ಯತೆಯಲ್ಲಿ ಸಮಾನ ನೋವನ್ನು ಅನುಭವಿಸಿದ್ದಾರೆ, ಬಡತನ ಇದೆ. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯ ಅಂತರಾಳದಿಂದ, ಅವರ ಹೃದಯದಿಂದ ಈ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ. ಬಾಬಾ ಸಾಹೇಬರ ಕಣ್ಣಿನಿಂದ ಸಮಸ್ಯೆ ನೋಡಬೇಕಾಗಿದೆ. ಅಂಚುಣ್ಣ ಅಂತ ಒಂದು ಮನಸ್ಥಿತಿಯನ್ನು ರೂಢಿಸ್ಕೋಬೇಕಾಗಿದೆ. ಅನ್ಯಾಯವನ್ನ ಅನ್ಯಾಯ ಅಂತ ಹೇಳುವಂತಹ ಸ್ವಭಾವವನ್ನ ರೂಢಿಸ್ಕೋಬೇಕಾಗಿದೆ. ಆ ಕಾರಣದಿಂದ 5 ದಶಕಗಳ ಕಾಲ ಹೋರಾಟ ಮಾಡಿದಂತಹ ನಾವು ಅನ್ಯಾಯಕ್ಕೊಳಗಾದಂತಹ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ತುಂಬಾ ಕಟಿಬದ್ಧರಾಗಿದ್ದೇವೆ. ಅಷ್ಟಲ್ದೇನೆ ಅಲೆಮಾರಿಗಳು, ದಕ್ಕಲ ಸಮಾಜ ಅತ್ಯಂತ ಕಷ್ಟದಲ್ಲಿ ಅಂತಹ ಅಲೆಮಾರಿ, ಅಲೆಮಾರಿ 59 ಜಾತಿಗಳು ಫುಟ್ಪಾತ್ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡೋರು ಕಾಡಿಗೆ ಸೇರಿಸ್ತಾ ಇಲ್ಲ, ಅಲ್ಲಿ ಕಾಡು ನಿಷೇಧ ಮಾಡಿದ್ದಾರೆ, ಕಾಡಿಗೆ ಬೇಲಿ ಹಾಕಿದ್ದಾರೆ, ಕಾಡಲ್ಲೂ ವಾಸ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಊರಲ್ಲಿ ಅವ್ರು ಭಿಕ್ಷೆ ಬೇಡ ತಿಂದ್ರೆ ಭಿಕ್ಷೆ ಶಿಕ್ಷಾರ್ಹ ಅಂತ ಇರ್ತಾರೆ, ಎಲ್ಲಿ ಹೋಗ್ಬೇಕು ಅವರು? ಟಾರ್ಪಲ್ಲಿ ಕೂಡ ಗತಿ ಇಲ್ಲ. ನಾಗಮೋಹನ್ ದಾಸ್ ಅವರವರು ಪ್ರತ್ಯೇಕ 1% ಮೀಸಲಾತಿಯನ್ನ ಅಲೆಮಾರಿ, ಅಲೆಮಾರಿ ಕೊಟ್ಟಿದ್ರು. ಅದನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರು ಪುರುಷ ಜಾತಿಯಲ್ಲಿ ಸೇರಿಸಿ ಅವ್ರಿಗೆ ಬಹಳ ದ್ರೋಹವನ್ನ ಮಾಡಿದ್ದಾರೆ. ಒಂದ್ ಕಡೆ ಮಾದಿಗ ಸಂಬಂಧಿತ ಜಾತಿಗಳ ದ್ರೋಹ ಆಗಿದೆ, ಕಟ್ಟಕಡೆಯ ಮೀಸಲಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ಸಿದ್ದರಾಮಯ್ಯನವರು ರಾಜಕೀಯ ಬೃಹನ್ ನಾಟಕವನ್ನ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳನ್ನ ಸಮಷ್ಟಿಯಾಗಿ ಬಾಬಾ ಸಾಹೇಬರು ಒಟ್ಟಿಗೆ ಈ ಸಮಾಜವನ್ನ SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರಿಗೆ ನ್ಯಾಯವನ್ನ ಕೊಡುವಂತ, ಸಾಮಾಜಿಕ ನ್ಯಾಯ ಕೊಡುವಂತಹ, ಆರ್ಥಿಕ ನ್ಯಾಯ ಕೊಡುವಂತಹ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇವತ್ತೇನು ಒಳ ಮೀಸಲಾತಿಯನ್ನ ಅಳವಡಿಸ್ತೇನೆ, ಉದ್ಯೋಗ ತುಂಬಾ ಕೋತಾ ಇದ್ದಾರಲ್ಲ, ಇದು ಸಂವಿಧಾನ ವಿರೋಧಿ ನಡೆ, ನ್ಯಾಯಾಂಗ ನಿಂದನೆ, ಇದು ಅವೈಜ್ಞಾನಿಕ. ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ ಇತ್ತೀಚೆಗೆ, ಒಂದು ವಾರದ ಹಿಂದೆ 27/2/2026 ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ. ಆ ಸುತ್ತೋಲೆನಲ್ಲಿ ಆ ಒಂದು ಮರಣಶಾಸನದ ಸುತ್ತೋಲೆ, ಆ ಸುತ್ತೋಲೆನಲ್ಲಿ ಉದ್ಯೋಗಗಳನ್ನ ಅಳವಡಿಸ್ತೇನೆ, ವರ್ಗೀಕರಣವನ್ನು ಅಳವಡಿಸ್ತಲೇ 56,000 ಉದ್ಯೋಗಗಳನ್ನ ನೇಮಕ ಮಾಡಕ್ ಹೊರಟಿರುವಂತದ್ದು ಇದೆಯಲ್ಲ, ಈ ಉದ್ಯೋಗನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅತ್ಯಂತ ಉದ್ರೇಕರಾಗಿ ನೋವಿಂದ, ಆಘಾತದಿಂದ, ಆತಂಕದಿಂದ ಹೋರಾಟಗಳು ನಡೀತಿದ್ರು ಕೂಡ ಸಿದ್ದರಾಮಯ್ಯನವರು ಕಿವಿಡಾಗಿದೆ, ಅವ್ರ ಸರ್ಕಾರ ಮೂಕ ಆಗಿದೆ. ಏನು ಮೀಸಲಾತಿ ವಿರೋಧ ಮಾಡ್ಕೊಂಬಂದಂತ ಜನರು ಇವತ್ತು ಬೆತ್ತಲಾಗಿದ್ದಾರೆ. ಅವತ್ತಿಂದ ಮೀಸಲಾತಿ ವಿರೋಧ ಮಾಡ್ಕೊಂಬಂದಂತವ್ರ ಜನ ಯಾರು ಅನ್ನೋದು ಇವತ್ತು ಇಡೀ ಸಮಾಜದ ಕಣ್ಣಿಗೆ ಅವರು ಬೆತ್ತಲಾಗಿ ಕಾಣಿಸ್ತಾ ಇದ್ದಾರೆ. ನೀವು ಈ ಸಮಾಜವನ್ನ ಒಂದು ಮಾಡಬೇಕು, ಪರಿಶಿಷ್ಟ ಜಾತಿಗಳನ್ನು ಒಂದು ಮಾಡಬೇಕು,
ಹಿಂದುಳಿದ ಅಲ್ಪಸಂಖ್ಯಾತರ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆದ್ರೆ ಒಂದೇ ಒಂದು ಸಮಾಜದ ಪರವಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆಗೇಡಿನ ಸಂದರ್ಭ. ಸಿದ್ದರಾಮಯ್ಯನವರು ಇವತ್ತು ಅಸಮರ್ಥರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳು. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಅವತ್ತಿಂದ ಏನ್ ಹೇಳ್ಕೊಂಡ್ ಬಂದಿದ್ದಾರೆ, ಅಹಿಂದ ತುತ್ತೂರಿಯಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಇದೆಲ್ಲನೂ ಕೂಡ ಸುಳ್ಳು. ಸಾಮಾಜಿಕ ನ್ಯಾಯವನ್ನ ಹೇಳೋದ್ರ ಮೂಲಕ ಸಮಾಪ್ತಿಯನ್ನು ಮಾಡುವಂತ ಕೆಲಸಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಪರಿಶಿಷ್ಟ ಜಾತಿಯ 39,000 ಕೋಟಿ ಹಣ, SC SP TSP ಹಣ ಕಳೆದ 3 ವರ್ಷಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಗ್ಯಾರಂಟಿಗೆ ಹಾಕಿದ್ದಾರೆ, 5 ಗ್ಯಾರಂಟಿಗೆ ಹಾಕಿದ್ದಾರೆ, ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ, ಕಡೆಗೆ ಮೇಲ್ಸೇತುವೆಗೆ ಹಾಕಿದ್ದಾರೆ, ರಸ್ತೆಗೆ ಹಾಕಿದ್ದಾರೆ, ನೀರಾವರಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳ ಅಲೆಮಾರಿ ಸಮಾಜಗಳ ನಿಗಮಗಳಿದಾವಲ್ಲ, ನವಾ ಪೈಸಾ ನಿಗಮಗಳಲ್ಲಿಲ್ಲ. ಒಂದು ಮನೆ ಒಬ್ಬರಿಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳ ಆಡಳಿತ ಅವಧಿಯಲ್ಲಿ. 2 ಎಕರೆ ಜಮೀನು ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಹಾಕಂತ ಕೆಲಸ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 1,189 ಕೋಟಿ ರೂಪಾಯಿಯನ್ನ ಗುಳುಂ ಮಾಡಿ ಜೈಲ್ಗೆ ಹೋದಂಥದ್ದು ಕೂಡ ಶಾಸಕರು ತಾವೆಲ್ಲಾನು ಕೂಡ ನೋಡಿದಿರಿ. ಸಚಿವರು ಜೈಲಲ್ಲಿ ಬಂದಂಥದ್ದು. ಈಗ ಇನ್ನೊಂದು ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ಬೇರೆ ಹಗರಣ ಈಗ ಹೊರಗಡೆ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿ ಆಗಿದೆ ವಿಚಾರ ಬಂದಾಗ. ಆಮೇಲೆ ಹೆಚ್ಚು ಉದ್ಯೋಗದ ಬಗ್ಗೆ ಯಾವುದೇ ತಡೆ ಬಂದಾಗ ಎಲ್ಲಾನು ಕೂಡ ಸರಳವಾಗಿ ನಿಭಾಯಿಸಿದ್ದಾರೆ, ರೋಸ್ಟರ್ನ ಕೊಟ್ಕೊಂಡ್ ಬಂದಿದ್ದಾರೆ. ಇವನು ಕೊಡೋದ್ರಲ್ಲಿ ಯಾವುದೇ ಅಡೆತಡೆ ಇಲ್ಲ. ಆದ್ರೂ ಸಿದ್ದರಾಮಯ್ಯರು ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ. ಇವ್ರು ಕಿತ್ತಾಡಿ ಅವ್ರ ಮಧ್ಯೆ ಕಂದಕವನ್ನ ತೋಡೋದಕ್ಕೆ, ಪರಿಶಿಷ್ಟ ಜಾತಿಯವರಿಗೆ ಮೋಸ ಮಾಡೋದಕ್ಕೆ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೋಸವನ್ನ ಮಾಡೋದಕ್ಕೆ, ಆ ಜಾತಿ ತಿಂದೋ ಈ ಜಾತಿ ತಿಂದೋ ಅಂತ ಹೆಸರಾಟಕ್ಕೆ ಅವಕಾಶ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವರು 56,432 ಉದ್ಯೋಗವನ್ನು ನೇಮಕ ಮಾಡಕ್ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ 2,84,000 ಉದ್ಯೋಗಗಳು ಖಾಲಿ ಇದಾವೆ. ಅನೇಕ ಯುವಕರಿಗೆ ವಯೋಮಿತಿ ಮೀರ್ತಾ ಇದೆ. ನೀವು ಕೂಡ್ಲೇನೆ ನೇಮಕ ಮಾಡಿ ಉದ್ಯೋಗಗಳನ್ನ, ರೋಸ್ಟರ್ ಅನ್ನ ಮೇಂಟೈನ್ ಮಾಡಿ, ಒಳ ಮೀಸಲಾತಿಯನ್ನು ಅಳವಡಿಸಿ. ಯಾರ ವಿರೋಧ ಇಲ್ಲ ಅದಕ್ಕೆ. ಯಾರನ್ನ ಎತ್ಕಟ್ಟಿ ನೀವು ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿಯನ್ನ ಎಲ್ಲ ಬಜೆಟ್ ವಿಚಾರ ಬಂದಾಗ, ಬಡ್ತಿ ವಿಚಾರ ಬಂದಾಗ, ರೋಸ್ಟರ್ ವಿಚಾರ ಬಂದಾಗ, ನೇರ ನೇಮಕಾತಿ ಬಂದಾಗ ಎಲ್ಲದರಲ್ಲೂ ಕೂಡ ಅಳವಡಿಸಿ ಹೋರಾಟ ಮಾಡಿರುವಂತಹ ಸಮಾಜವನ್ನ ನೀವು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ, ಸಿದ್ದರಾಮಯ್ಯನವರು ಹಿಂಗೆ ಮುಂದುವರೆದ್ರೆ ಉಪಚುನಾವಣೆ ಬರ್ತದೆ. ದಾವಣಗೆರೆ ಮತ್ತೊಂದು ಕ್ಷೇತ್ರ, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಡೆಪಾಸಿಟ್ ಕಳಿತೇವೆ ಕಾಂಗ್ರೆಸ್ಗೆ. ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಆಂದೋಲನವನ್ನು ಮಾಡ್ತೇವೆ. 2028 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗ್ ನೀವು ಗೆಲ್ತೀರಿ ನೋಡೋಣ. ಇದನ್ನ ಈಗಾಗಲೇ ಸಾಬೀತು ಮಾಡಿ ತೋರಿಸಿದ್ದೇವೆ. ಕಳೆದ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ರು. 2018 ಅವ್ರು ವಿನಯವ ಸೋಲನ್ನ ಕಾಂಗ್ರೆಸ್ ಅನುಭವಿಸ್ತು. ಇದು ಕೂಡ ಈಗನು ಅದೇ ಮಾಡ್ತೇವೆ. ಒಂದು ತಮಗೆ ಕಿವಿ ಮಾತು ಹೇಳ್ಬೇಕು ಅಂದ್ರೆ, 2013ರಿಂದ 2018 ಸದಾಶಿವ ಆಯೋಗವನ್ನ ಓಲ್ಡ್ ಏಜ್ ಸ್ಟೋರ್ ಅಲ್ಲಿ ಇಟ್ಟರು ಸಿದ್ದರಾಮಯ್ಯನವರು ಆಡಳಿತದಲ್ಲಿ. ನಾಗಮೋಹನ್ ದಾಸ್ ಆಯೋಗದ ವರದಿನೂ ಹಾಗೆ ಮಾಡಿದ್ರು. ಮಾಧುಸ್ವಾಮಿ ರಿಪೋರ್ಟ್ ಕೊಟ್ಟಿದ್ರು. ಅದ್ರಲ್ಲೂ ಕೂಡ ಸಿದ್ದರಾಮಯ್ಯನವರು ಕೋಲ್ಡ್ ಏಜ್ ಸ್ಟೋರ್ ಅಲ್ಲಿ ಇಟ್ರು. ಕಾಂತರಾಜ್ ವರದಿ, ಹಿಂದುಳಿದವ್ರ ಪರ್ವ ಕೊಟ್ಟಂತ ಕಾಂತರಾಜ್ ವರದಿ ಆಯೋಗದ ವರದಿ, ಅದ್ರ ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಕ ಮಾಡಿದ್ರು. ತಿರುಗಿ ಅದ್ರೂ ಕೂಡ ರಾಜೀವ್ ಗಾಂಧಿ ಹತ್ರ ಹೋಗಿ ಅದ್ರೂ ಕೂಡ ತಳಕ ಹಾಕ್ಯಂಗ್ ಕೂತ್ಕೊಂಡ್ರು, ಅಡಿ ಹಾಕ್ಯಂಗ್ ಕೂತ್ಕೊಂಡ್ರು. ಅಂದ್ರೆ ಹಿಂದುಳಿದವ್ರಿಗೂ ಕೂಡ ಸಿದ್ದರಾಮಯ್ಯನವರು ನ್ಯಾಯ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ನ್ಯಾಯ ಕೊಟ್ಟಿಲ್ಲ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಟ್ಟಿಲ್ಲ. ನಾನು ಹೇಳ್ತೇನೆ, ಎಷ್ಟು ಬಜೆಟ್ ಅನ್ನ ಮಂಡಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸಿದ್ದರಾಮಯ್ಯನವರೇ.
ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರಿ, ದಾಖಲೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ಬದ್ಧತೆ ಇರಬೇಕು. ನಿಮಗೆ ಬಹುಮತ ಇದೆ, ನಿಮ್ಗೆ ಬದ್ಧತೆ ಇಲ್ಲ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಹೇಳ್ತೀರಿ ನೀವು, ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ನಡ್ಕಂತ ಇಲ್ಲ. ಸಂವಿಧಾನದ ಹೆಸರು ಹೇಳ್ತೀರಿ, ಸಂವಿಧಾನ ಪರಿಕಲ್ಪನೆಗಳು ಆಶಯಗಳು ಕಿಂಚೊತ್ತು ನಿಮಗೆ ಗೊತ್ತಿಲ್ಲ. ಅಡ್ವೊಕೇಸಿ ಹೇಳ್ತೀರಿ, ಅಡ್ವೊಕೇಸಿನೂ ನ್ಯಾಯವೇ ನಿಮಗೆ ಗೊತ್ತಿಲ್ಲ. ಬಂದ್ರೆ ನಿಮ್ಗೆ ನಾವು ಟೀಚ್ ಮಾಡ್ತೇವೆ. ನಿಮ್ ಸಚಿವ ಸಂಪುಟಕ್ಕೆ ಇದ್ರ ತೊಡಕೊಳ್ಳಿ ಏನಾದ್ರು ಇದ್ರೆ ನಾವು ನಿವಾರಿಸ್ತೇವೆ. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಯಾವ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಿದ್ರು ನೀವು? ಆ ತರದಿದ್ರೆ ನಮ್ಮ ಜೊತೆಗೆ ದಲಿತ ಸಂಘಟನೆಗಳು ಅಥವಾ ಮಾದಿಗ ಸಂಬಂಧಿತ ಸಂಘಟನೆಗಳೊಟ್ಟಿಗೆ ಚರ್ಚೆ ಮಾಡಿ, ನಾವು ಕ್ಲಿಯರ್ ಮಾಡ್ತೇವೆ ನಿಮ್ಗೆ. ನಿಮ್ಮಲ್ಲಿ ಸರ್ಕಾರದ ಅಧಿಕಾರಿಗಳು ಇಲ್ವಾ? ಒಂದು ಇಂಗ್ಲಿಷ್ ನ್ಯಾಯವೇ ಗೊತ್ತಿಲ್ಲ. ನಿಮ್ ಸರ್ಕಾರದಲ್ಲಿ ಆ PTCL ಕೇಸಲ್ಲಿ 2 ಸಾರಿ ತಿದ್ದುಪಡಿ ಮಾಡಿದಿರಿ. ಅದ್ರೊಳಗಡೆ ಸರಿಯಾಗಿ ಇಂಗ್ಲಿಷ್ ಅರ್ಥ ಆಗದೇನೆ ಸುಪ್ರೀಂ ಕೋರ್ಟ್ ಚೇಮಾರಿ ಹಾಕಿದಾವೆ, ಕೋರ್ಟ್ಗಳಲ್ಲಿ ಅದು ಬಿದ್ದೋಗಿದೆ. ಈ ರೀತಿಯ ಅತ್ಯಂತ ನೀವು ಒಂದು ಕಳಕಳಿ ಇಲ್ದೇನೆ, ಆಸಕ್ತಿ ಇಲ್ದೇನೆ ನಿಮ್ಮ ಸರ್ಕಾರ ಪರಿಶಿಷ್ಟ ಜಾತಿಯವರನ್ನ ಭಿಕ್ಷುಕರ ರೀತಿನಲ್ಲಿ, ಬೀದಿ ಹೋರಾಟಗಾರ ರೀತಿನಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸ್ಕೊಂತ ಇದ್ದೀರಿ. ಇದು ಒಳ್ಳೇದಲ್ಲ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ. 56 ವರ್ಷಗಳ ಕಾಲ ನೀವು ಆಡಳಿತವನ್ನ ಕಾಂಗ್ರೆಸ್ನವ್ರು ಮಾಡಿದಿರಿ. ಬಾಬಾ ಸಾಹೇಬರನ್ನ ಉರಿದು ಮುಕ್ಕಿದ್ರಿ ನೀವು, ಅವ್ರನ್ನ ಸೋಲಿಸಿದ್ದೀರಾ, ಅವ್ರು ಅನೇಕ ಸಾರಿ ಕಣ್ಣೀರ್ ಹಾಕ್ಸಿದ್ದೀರಾ. ಅವ್ರದ್ದೊಂದು ಸ್ಟ್ಯಾಚು ಹಾಕಕ್ಕೆ ಯೋಗ್ಯತೆ ಇರಲಿಲ್ಲ ನಿಮ್ಗೆ, ಅವ್ರಿಗೆ ಭಾರತ ರತ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ, ಸಂವಿಧಾನದ ಬಗ್ಗೆ ಹೇಳಕ್ಕೂ ಯೋಗ್ಯತೆ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಿದವರೇ ನೀವು ಹೆಚ್ಚು ಸಾರಿ. ಆದ್ರೆ ಕಳೆದ ಚುನಾವಣೆಯಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದೇವೆ ನಾವು ನಿಮ್ ಸರ್ಕಾರಕ್ಕೆ. ಯಾಕೆ ಸಂವಿಧಾನ ಬದಲು ಮಾಡ್ಬಿಡ್ತಾರೆ ಬಿಜೆಪಿಯವರು ಅಂತ. ಆದ್ರೆ ಅನೇಕ ತಿದ್ದುಪಡಿಗಳು ಮಾಡಿರೋಂಥವ್ರು, ಸಂವಿಧಾನವನ್ನ ಪಕ್ಕ ಹಾಕೊಂಡು ನಿಮ್ದೇ ಸಂವಿಧಾನ ಇಟ್ಕೊಂಡು ಆಡಳಿತ ನಡೆಸಿರುವಂತವ್ರು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದುಳಿದವರ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ವಿರೋಧ ಪಕ್ಷ. ಒಟ್ಟಾರೆ ಜನ ವಿರೋಧಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅಲ್ಲಿರುವಂತಹ ಪೂರ್ವಗ್ರಹ ಪೀಡಿತರು, ಶ್ಯಾಡಿಸ್ಟ್ಗಳು, ಅಲ್ಲಿರ್ತಕ್ಕಂಥ ಕೋಮುವಾದಿಗಳು, ಮೃದು ಕೋಮುವಾದಿಗಳು. ಆದ್ದರಿಂದ ಜನ ಅರ್ಥ ಮಾಡ್ಕೋಬೇಕಾಗಿದೆ, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯರ ಸರ್ಕಾರದ ವಿದ್ಯಮಾನಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ದಲಿತರಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂತಹ AICCಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡಲೇ ಮಧ್ಯ ಪ್ರವೇಶಿಸಬೇಕು. ನಿಮಗೆ ಆಗಲೇ ಅನೇಕ ಸಚಿವರು ನಿಮ್ಮನ್ನ ಮೀಟ್ ಮಾಡಿ ಮನವಿ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರವನ್ನ ಕೂಡಲೇ ನೀವು ನೇತೃತ್ವ ವಹಿಸಿ ಈ ಬಡದಾಟಗಳನ್ನ ಸರಿ ಮಾಡಬೇಕು. ನೀವು ಮೌನ ವಹಿಸಿದ್ರೆ ಈ ಬಾಬಾ ಸಾಹೇಬರಿಗೆ, ಸಂವಿಧಾನಕ್ಕೆ ನೀವು ಅವಮಾನ ಮಾಡ್ದಂಗೆ ಆಗ್ತದೆ. ಈ ಸಮಾಜವನ್ನ ಮುನ್ನಡೆಸೋದಕ್ಕೆ ನೀವು ನೇತೃತ್ವವನ್ನು ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಮಧ್ಯಪ್ರವೇಶಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ಮೌನ ವಹಿಸಿದ್ರೆ ಮೌನಂ ಸಮ್ಮತಿ ಸೂಚಕಂ ಆಗೋತದೆ. ನೀವು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗ್ತೀರಿ ರಾಜ್ಯಕ್ಕೆ. ನೀವು ಎಲ್ಲಾ ಸಮಾಜದ ನಾಯಕರು ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ನೋವಿನಿಂದ ಆತಂಕದಿಂದ ಆಘಾತಕ್ಕೊಳಗಾದಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಸಮಾಧಾನ ಮಾಡೋದ್ರ ಮೂಲಕ ಒಳ ಮೀಸಲಾತಿಯನ್ನ ಉದ್ಯೋಗದಲ್ಲಿ ಅಳವಡಿಸಿ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸಮಾನವಾಗಿ ಉದ್ಯೋಗವನ್ನ ಕೊಡೋದಕ್ಕೆ ನೀವು ಮನಸ್ಸು ಮಾಡಬೇಕು. ಆ ಮೂಲಕ ಈ ರಾಜ್ಯದಲ್ಲಿ ಈಗ ಹೋರಾಟ ನಡೀತಾ ಇದೆಯಲ್ಲ, ಇವತ್ತಿನಿಂದ ಹೋರಾಟ ಬಹಳ ತೀವ್ರ ಆಗ್ತಾ ಇದೆ. ನಾವು 14ನೇ ತಾರೀಕು ರಾಜ್ಯಾದ್ಯಂತ ಬಹಳ ಹೋರಾಟ ಮಾಡ್ತೇವೆ. ಎಲ್ಲೆಲ್ಲಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಹೋದೋ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು RPI DSS ಬೆಂಬಲವನ್ನ ಕೊಡ್ತೇವೆ. ನಾವೆಲ್ಲನೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಇಲ್ಲಿ ವ್ಯತ್ಯಾಸಗಳಿಲ್ಲ. ಅವ್ರವ್ರಿಗೆ ಅನಿಸಿದಂಗೆ ಹೋರಾಟ ಮಾಡಿದ್ರೆ ನಾವು ಬೆಂಬಲವನ್ನ ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯನ್ನ ಮುಂದುವರಿಸ್ತೇವೆ. ಮತ್ತೆ ಮುಂದಿನ ಅನೇಕ ಸಭೆಗಳು, ಹೋರಾಟಗಳು ನಡ್ತೇವೆ ಅಂತ ನಮ್ಮ ಮಾತನ್ನ ಹೇಳಕ್ಕೆ ಇಚ್ಛೆ. 5 ಗ್ಯಾರಂಟಿಗೆ ಹಾಕುವಂಥದ್ದು. ಇದೀಗ ಒಳ ಮೀಸಲಾತಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯ ಸಚಿವರುಗಳನ್ನು ಹೊಡಿತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟಾಗಿದ್ದದ್ದು ಸಿದ್ದರಾಮಯ್ಯನವರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಒಳ ಮೀಸಲಾತಿಯನ್ನ ರಾಜಕೀಯ ದಾಳವಾಗಿ ಬಳಸಿ
ಒಳ ಮೀಸಲಾತಿಯನ್ನ ತನ್ನ ರಾಜಕೀಯ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಪರಿಶಿಷ್ಟ ಜಾತಿಯವರು ಬೀದಿನಲ್ಲಿ ಬಡದಾಡಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಪ್ರಾಣ ಹಾನಿಗಳಾದ್ರೆ, ಹೋರಾಟದ ಸಂದರ್ಭದಲ್ಲಿ ಜೀವ ಹಾನಿಗಳಾದ್ರೆ, ಉದ್ರೇಕಾಗಿ ಪ್ರಾಣ ಹಾನಿಗಳಾದ್ರೆ ಸಿದ್ದರಾಮಯ್ಯನವ್ರಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತೇವೆ. ಸಿದ್ದರಾಮಯ್ಯನವ್ರ ಮೇಲೆ ನೀವು ಏನು 17 ಬಜೆಟ್ ಅನ್ನ ಮಂಡಿಸಿದ್ದೀರಿ ಅಂತ ಹೇಳಿದ್ದೀರಿ. ಏನು ಈ ಭರವಸೆ ಬಜೆಟ್? ಬರೀ ಭರವಸೆ ಬಜೆಟ್, ಬರೀ ಎಂಡ ಕುಡ್ಕರ ಬಜೆಟ್. 27%, 25% ಚೀಪ್ ಲಿಕ್ಕರ್ ಅನ್ನು ಹೆಚ್ಚಿಗೆ ಮಾಡಿದ್ದೀರಿ. ಅದೆಲ್ಲ ಕುಡಿಯೋರೆಲ್ಲ ಪರಿಶಿಷ್ಟ ಜಾತಿಯವರು. ಹಣವನ್ನು ಅದನ್ನು ಕೂಡ 5 ಗ್ಯಾರಂಟಿಗೆ ಹಾಕೋದು, 5 ಗ್ಯಾರಂಟಿಗೆ. ಈ ಸಾರಿ 4 ಗ್ಯಾರಂಟಿ ಎಲ್ಲ ಪರಿಶಿಷ್ಟ ಜಾತಿಯವರ ಹಣ. ನಿಮ್ ಸರ್ಕಾರ ನಡೆಯೋದಕ್ಕೆ ಪರಿಶಿಷ್ಟ ಜಾತಿಯವರ ಹಣ. ನೀವು ಮುಖ್ಯಮಂತ್ರಿಯಾಗಿ ದೇವರಾಜ ನಂತರ ದಾಖಲೆ ಮಾಡೋದಕ್ಕೆ ಪರಿಶಿಷ್ಟ ಜಾತಿ ಮುಖಂಡರ ವಿಭಜನೆ, ಮತ್ತೆ ರಾಜಕೀಯ ಕುತಂತ್ರ, ರಾಜಕೀಯ ಪಿತೂರಿ ಇವೆಲ್ಲಾನು ಕೂಡ ಬಿಟ್ಟು 56,432 ಉದ್ಯೋಗ ನೇಮಕಾತಿ ಏನಿದೆ, ಒಳ ಮೀಸಲಾತಿಯನ್ನು ಅದರಲ್ಲಿ ಅಳವಡಿಸ್ಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಆ ಆಗ್ರಹವನ್ನ ಮಾಡೋದ್ರ ಮೂಲಕ ನೀವೇನಾರು ಕೆಲಸನ ಮಾಡದ ಹೋದ್ರೆ, ಒಳ ಮೀಸಲಾತಿ ಜಾರಿ ಮಾಡದ ಹೋದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ನಡೆಯುವಂತ ಸಭೆಗಳು ಗ್ಯಾರವ್ ಮಾಡ್ತೇವೆ, ಪ್ರತಿಭಟನೆಗಳು ಮಾಡ್ತೇವೆ, ಧರಣಿಗಳು ಮಾಡ್ತೇವೆ, ವಿಧಾನಸೌಧ ಬೆಂಗಳೂರು ಚಲೋ ಮಾಡ್ತೇವೆ, ದೊಡ್ಡ ಬೃಹತ್ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ನಿಮ್ಗೆ ಕಪ್ಪು ಚುಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ. ನಾವು ಒಂದು ಮಾತನ್ನ ಹೇಳ್ತೀನಿ ಇಲ್ಲಿ. ಮೊನ್ನೆ 5ನೇ ತಾರೀಕು ಬಜೆಟ್ ಅಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಕ್ಯಾಬಿನೆಟ್ ಅಲ್ಲಿ ಸಚಿವ ಸಂಪುಟದಲ್ಲಿ ಉದ್ಯೋಗ ನೇಮಕಾತಿಗೆ ತಾಂತ್ರಿಕ ಅಡಚಣೆ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀರಿ. ಅಂಗೈವನಿಗೆ ಕನ್ನಡಿ ಬೇಕಾ? ವಲ್ಲದಗಳಿಗೆ ಮಸರೆ ಕಲ್ಲು ಅನ್ನಂಗೆ ಸಮಸ್ಯೆ ಇರೋದು, ಪ್ರಾಬ್ಲಮ್ ಇರೋದು ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಸಚಿವ ಸಂಪುಟದಲ್ಲಿ, ನಿಮ್ಮ ಕಾಂಗ್ರೆಸ್ ಅಲ್ಲಿ, ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಪ್ರಾಬ್ಲಮ್ ಇರೋದು. ರೋಸ್ಟರ್ ಪದ್ಧತಿ ಕಳೆದ 1950ರಿಂದನೂ ಕೂಡ ಅನೇಕ ದಶಕಗಳಿಂದ ರೋಸ್ಟರ್ ಪದ್ಧತಿ ಇದೆ. ಈ ರೋಸ್ಟರ್ ಪದ್ಧತಿಯನ್ನ ನಾವು ಕೇಳ್ತಾ ಇದ್ದೇವೆ. ನೀವು ವಿಧೇಯಕದಲ್ಲಿ 17% ಹೇಳಿದ್ದೀರಾ ಪರಿಶಿಷ್ಟ ಜಾತಿಗೆ, ನೀವು 15% ಅನ್ನ ಕೊಡಿ. ಸುಪ್ರೀಂ ಕೋರ್ಟ್ ಸೀಲಿಂಗ್ ಇರೋದ್ರಿಂದ 50% ಇಳಿಸ್ಬೇಕು ಅಂತ ಇರೋದ್ರಿಂದ 50% ತಗೊಂಡು 15% ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯವ್ರಿಗೆ ಹಂಚಿ, 15% ಅನ್ನ ಪ್ರತ್ಯೇಕ ಮಾಡಿ. ಸಾಮಾನ್ಯ ಜನರಲ್ ಏನು ನೇಮಕಾತಿ ಮಾಡ್ತೀರಿ ಅದರಿಂದ 15% ಪ್ರತ್ಯೇಕ ಮಾಡಿ ಪರಿಶಿಷ್ಟ ಜಾತಿಯವರಿಗೆ 101 ಜಾತಿಗೆ ಸಾಮಾನ್ಯವಾಗಿ ಹಂಚಿ, ಅವ್ರ ಜನಸಂಖ್ಯೆಗೆ ತಕ್ಕಂತೆ. ಯಾವ ಕೋರ್ಟಲ್ಲೂ ಕೂಡ ಸ್ಟೇ ಇಲ್ಲ, ಯಾವ ಅಡೆತಡೆ ಇಲ್ಲ. ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸೋದಕ್ಕೆ ಯಾವುದೇ ಸರ್ಕಾರದಲ್ಲಿ ಸ್ಟೇ ಇಲ್ಲ, ಯಾವುದೇ ಸರ್ಕಾರ ತೀರ್ಪು ಕೊಟ್ಟಿಲ್ಲ. ಇನ್ನ 1-2 ಪ್ರಕರಣಗಳಿದ್ದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟ್ ಅಲ್ಲಿ. ಒಂದು ಪ್ರಕರಣದಲ್ಲಿ ಹೇಳಿದೆ, ಒಂದು ಪ್ರಕರಣ 50% ಸೀಲಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲೂ ಇದೆ. ಅದು ನಾವು 50% ಕೊಡಿ ಅಂತ ಹೇಳ್ತೀವಿ. ಇನ್ನೊಂದು ಪ್ರಕರಣದಲ್ಲಿ ಕೋರ್ಟೇ ನೇರವಾಗಿ ಹೇಳಿದೆ 15% ನೀವು ಅಳವಡಿಸೋದಕ್ಕೆ ನಮ್ದು ಯಾವುದೇ ಅಡೆತಡೆ ಇಲ್ಲ, ನೀವು ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಅಂತ. ಅದನ್ನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರಕ್ಕೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಕ್ಯಾಬಿನೆಟ್ ನೋಟ್ ಆಗಿದೆ. 15% ಕೊಡೋದಕ್ಕೆ ಯಾವುದೇ ಅಡಚಣೆ ಇಲ್ಲ ಅಂತ. ಇದನ್ನೆಲ್ಲಾನು ಮುಚ್ಚಿಟ್ಟು ಬೇಕಂತಲೇ ಯಾವುದೇ ಅಡಚಣೆ ಇಲ್ದಲೆ, ಯಾವುದೇ ಕೋರ್ಟಲ್ಲಿ ಆಜ್ಞೆ ಇಲ್ದಲ್ಲೂ ಕೂಡ ಈ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಮನಸ್ಸಿಲ್ಲ. ನೀವು ಕಿತ್ತಾಡಿಸ್ಬೇಕು, ಈ ಸಮಾಜಕ್ಕೆ ಮೋಸ ಮಾಡಬೇಕು. ಒಂದು. ಎರಡನೇದು, ದಶಕಗಳಿಂದ ನಡೆದಂತಹ ರೋಸ್ಟರ್ ಪದ್ಧತಿನಲ್ಲಿ 15% ನಡೆದಂತ ರೋಸ್ಟರ್ ಪದ್ಧತಿನಲ್ಲಿ ಆರಿಜೆಂಟಲ್ ಮತ್ತೆ ವರ್ಟಿಕಲ್ ರೋಸ್ಟರ್ನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಸರಾಗವಾಗಿ ಮಾಡಿದ್ದಾರೆ ರೋಸ್ಟರ್ವನ್ನ ಅಧಿಕಾರಿಗಳು. ಆಮೇಲೆ ಏಕ ಹುದ್ದೆ